ನಮಸ್ಕಾರ ಕರ್ನಾಟಕ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇರೋ ಆಸೆ ಸೀರಿಯಲ್ ಅಲ್ಲಿ ನಾಳೆ ಏನೇನಾಗ್ತದೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಮೀನಾಳಿಗೆ ಹೂವಿನ ಆರ್ಡರ್ ಬಂದಿರೋದ್ರಿಂದ ಅದನ್ನ ತಲುಪಿಸೋಕೆ ಅಂತ ತಾರಾ ಇರೋ ಮನೆಗೆ ಹೋಗ್ತಾಳೆ. ಅಲ್ಲಿ ತಾರಾಳ ಸಾಕು ತಂದೆ ಮೀನಾಳನ್ನ ಆತ್ಮೀಯವಾಗಿ ಮಾಡ್ಕೊಂಡು, ನಾಳೆ ನಮ್ಮ ಆಫೀಸಲ್ಲಿ ಪೂಜೆ ಇದೆ, ನೀನೇ ಬಂದು ಹೂವಿನ ಅಲಂಕಾರ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ಮೀನಾ ಅದಕ್ಕೆ ಖುಷಿಯಿಂದ ಒಪ್ಕೋತಾಳೆ. ಅಷ್ಟರಲ್ಲೇ ತಾರಾಳ ಸಾಕು ತಂದೆ ಮೀನಾಳಿಗೆ ಅಡ್ವಾನ್ಸ್ ಕೊಡೋಕೆ ತನ್ನ ಮಗಳನ್ನ ತಾರಾ ಇಲ್ಲಿ ಬಾರಮ್ಮ ಅಂತ ಕರೀತಾರೆ. ಆಗ ಮೀನಾಳಿಗೆ ಆ ಹೆಸರು ಕೇಳಿ ಒಂದು ಕ್ಷಣ ಆಶ್ಚರ್ಯ ಆಗತ್ತೆ, ಹಾಗೆ ಶಾಕ್ ಕೂಡ ಆಗತ್ತೆ. ಯಾಕೆಂದ್ರೆ ಸೂರ್ಯನ ತಂಗಿ ಹೆಸರು ತಾರಾ ಅಂತಲ್ವಾ, ಆ ತಾರಾ ಬದುಕಿರ್ಬಹುದು ಅಂತ ಆಲ್ರೆಡಿ ಅವಳು ಹುಡುಕ್ತಾ ಇರೋದಕ್ಕೆ ಅವಳಿಗೆ ಕನೆಕ್ಟ್ ಆಗತ್ತೆ. ಆ ಸಮಯದಲ್ಲಿ ತಾರಾ ದೇವರ ಮನೆಯಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಕೂತಿರ್ತಾಳೆ. ಅವಳ ಸಾಕು ತಾಯಿ ತಾರಾ ಧ್ಯಾನದಲ್ಲಿದ್ದಾರೆ, ಅವಳಿಗೆ ಬೇರೆ ಯಾವುದು ಕೇಳಿಸೋದಿಲ್ಲ ಅಂತ ಹೇಳ್ತಾರೆ. ಮೀನಾಗೆ ತಾರಾಳ ಮುಖಚಹರೆ ಕಂಡು ಬೆರಗಾಗ್ತಾಳೆ. ಯಾಕೆಂದ್ರೆ ಅವಳಿಗೆ ಸ್ವಲ್ಪ ಸೂರ್ಯ ತರಾನೇ ಕಾಣಿಸ್ತಾ ಇರತ್ತೆ ಅವಳ ಮುಖ. ತಾರಾಳ ಮುಖವನ್ನ ಗಮನಿಸಿದ ಮೀನಾ ಮನಸ್ಸಿನಲ್ಲೇ ನಮ್ಮ ತಾರಾ ಇವಳೇ ಇರ್ಬೋದು ಅಂತ ಯೋಚಿಸಕ್ಕೆ ಶುರು ಮಾಡ್ತಾರೆ. ಅಡ್ವಾನ್ಸ್ ಹಣ ಪಡೆದ ನಂತರವೂ ಅನುಮಾನ ತಡ್ಕೊಳ್ಳಾಗದೆ, ಸರ್ ಇವಳು ನಿಮ್ಮ ಮಗಳ ಅಂತ ಕೇಳ್ತಾರೆ. ಅದಕ್ಕೆ ಹೌದಮ್ಮ, ಅವಳೆ ನನ್ನ ಮಗಳು ತಾರಾ ಅಂತ ಹೆಮ್ಮೆಯಿಂದ ಉತ್ತರಿಸ್ತಾರೆ ಅವರ. ಈ ಕಡೆ ವಿಶಾಲಾಕ್ಷಿ ಕಡೆಯವರು ಫೈನಾನ್ಷಿಯರು ಅವರಿಗೆ ಸಾಲ ಕೊಟ್ಟಿರ್ತಾರಲ್ಲ, ದಿಢೀರ್ ಅಂತ ಮನೆಗೆ ಬಂದು ನೀವು ಸಾಲ ತೀರಿಸಲೇಬೇಕು ಅಂತ ಕುತ್ಕೋತಾರೆ. ನಿನ್ನ ಮಗನಿಗೆ ಸಾಲ ತೀರ್ಸೋ ಯೋಗ್ಯತೆ ಇಲ್ಲ, ಅವನು ಬರೀ ಓದಿದಾನೆ ಅಷ್ಟೇ, ಅವನಿಗೆ ಬುದ್ಧಿ ಇಲ್ಲ ಅಂತ ಎಲ್ಲರ ಮುಂದೆ ಮನೋಜ್ನ ಸಿಕ್ಕಾಪಟ್ಟೆ ಅವಮಾನ ಮಾಡ್ಬಿಡ್ತಾನೆ. ಮನೋಜ್ಗಿಂತ ಅವನ ಹೆಂಡತಿ ರೋಹಿಣಿನೇ ಟ್ಯಾಲೆಂಟೆಡ್, ಅವಳಿದ್ರೆ ಹೇಗಾದ್ರೂ ಸಾಲ ತೀರಿಸ್ತಾ ಇದ್ಲು ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗೆ ತುಂಬಾನೇ ಕೋಪ ಬರುತ್ತೆ. ಹಾಗೆ ನೋಡಿ, ನಿಮ್ಮ ಮಗನಿಗೆ ಎಷ್ಟು ದಡ್ಡ ಅಂದ್ರೆ ಅವನ ಹೆಂಡತಿಗೆ ಒಂದೇ ಮದ್ವೆ ಆಗಿತ್ತು ಅಂತ ಅದೇ ಗೊತ್ತಿಲ್ಲ, ಅಷ್ಟೊಂದು ಪೆದ್ದು ಅವನು ಹೇಗೆ ಬಿಸ್ನೆಸ್ ಮಾಡ್ತಾನಂತೆಲ್ಲ ಹೇಳ್ತಾ ಇರ್ತಾರೆ. ಆಗ ಶಾಂತಿಗೆ ಸಿಟ್ಟು ಬಂದು, ನನ್ನ ಮಗ ಸಾಲ ಕೊಡದಿದ್ರೆ ನಾನೇ ಸಾಲ ತೀರಿಸ್ತೀನಿ ಅಂತ ಫೈನಾನ್ಷಿಯರ್ ಪೇಪರ್ಗೆ ಸಹಿ ಹಾಕಕ್ಕೆ ಹೋಗ್ತಾರೆ. ಆದ್ರೆ ಮನೆಯವರೆಲ್ಲರೂ ಇದ್ರೊಳಗೆ ಏನೋ ಪ್ರಾಬ್ಲಮ್ ಇದೆ, ದಯವಿಟ್ಟು ಸೈನ್ ಹಾಕ್ಬೇಡ ಅಂತ ಎಷ್ಟೇ ಕೇಳ್ಕೊಂಡ್ರು ಶಾಂತಿ ಮುಂಡಟ ನಿಮ್ಗೆ ಗೊತ್ತಲ್ವಾ, ಸೈನ್ ಹಾಕ್ಬಿಡ್ತಾರೆ. ಹಾಗೆ ಇನ್ನು 1 ವಾರ ಟೈಮ್ ತಗೊಂಡು ಇದನ್ನ ಹೇಗಾದ್ರೂ ಮಾಡಿ ನಾನು ತೀರಿಸ್ತೀನಿ ಅಂತ ಹೇಳ್ತಾರೆ. ಆಗ ಫೈನಾನ್ಷಿಯರ್ ಕೂಡ ಹೋಗ್ತಾರೆ. ಇದೆಲ್ಲ ವಿಶಾಲಾಕ್ಷಿ ಆಡ್ಸಿರೋ ನಾಟಕ. ಫೈನಾನ್ಷಿಯರ್ ಅವಳ ಹತ್ರ ಬಂದು, ನೀವು ಹೇಳಿದಾಗೆ ಮಾಡಿದ್ದೀನಿ, ಅವಳ ಕೈಲಿ ಸೈನ್ ಮಾಡಿದ್ದೀನಿ, ಇನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಸರಿ, ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಕಾಗೆ ಸುಬ್ಬನ ಹಳೆ ಚೇಲ ಮಂಜನ ಹತ್ರ ಸಹಾಯ ಕೇಳ್ಕೊಂಡು ಬರ್ತಾನೆ. ಮಂಜ ಅವನಿಗೆ ಹೆಲ್ಪ್ ಮಾಡಿದಾಗ ಕೃತಜ್ಞತೆಯಿಂದ ಒಂದು ದೊಡ್ಡ ಸೀಕ್ರೆಟ್ ಅನ್ನ ಬಿಟ್ಕೊಡ್ತಾನೆ. ಅದು ಏನಂದ್ರೆ, ಸೂರ್ಯನ ಕಾರ್ ಬ್ರೇಕ್ ವೈರ್ ಕಟ್ ಮಾಡಿ ಆಕ್ಸಿಡೆಂಟ್ ಮಾಡಿಸಿದ್ದು ಕಾಗೆ ಸುಬ್ಬ ಅಂತ ಮಂಜನಿಗೆ ಗೊತ್ತಾಗತ್ತೆ. ಬರೀ ಕಾಗೆ ಸುಬ್ಬ ಅಷ್ಟೇ ಅಲ್ಲ, ಇದಕ್ಕೆ ರೋಹಿಣಿ ಕೂಡ ಸಾಥ್ ಕೊಟ್ಟಿದ್ದಾಳೆ ಅನ್ನೋದು ಬಯಲಾಗತ್ತೆ. ಕಾರ್ ಕೀ ಇಲ್ಲದೆ ಲಾಕ್ ತೆರೆಯೋಕೆ ಆಗಲ್ಲ ಅಂತ ಗೊತ್ತಿದ್ದ ರೋಹಿಣಿ ಮನೆಯ ಒಳಗಿದ್ದ ಕೀಲಿನ ಕಾಗೆ ಸುಬ್ಬನಿಗೆ ತಲುಪಿಸಿರ್ತಾಳೆ. ಸೂರ್ಯನ ಪ್ರಾಣ ತೆಗೆಯೋಕೆ ರೋಹಿಣಿ ಇಷ್ಟು ಕೆಟ್ಟದಾಗಿ ಪ್ಲಾನ್ ಮಾಡಿದ್ದಾಳೆ ಅಂತ ಕೇಳಿ ಮಂಜನಿಗೆ ಶಾಕ್ ಆಗತ್ತೆ. ಮನೆಯವರಿಗೆ ಹೇಳಿದ್ರೆ ಏನಾಗತ್ತೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ. ಸೊ ನೆಕ್ಸ್ಟ್ ಏನಾಗತ್ತೆ ಅಂದ್ರೆ, ಇಲ್ಲಿ ಮಂಜ ಬಂದು ಸೂರ್ಯ ಮತ್ತೆ ಮೀನಾಗೆ ಆಕ್ಸಿಡೆಂಟ್ ಆಗಿ ಮಾಡಿಸಿದ್ದು ಕಾಗೆ ಸುಬ್ಬ, ಹಾಗೆ ಅದಕ್ಕೆ ಹೆಲ್ಪ್ ಮಾಡಿದ್ದು ರೋಹಿಣಿ ಅನ್ನೋ ಸತ್ಯನ ಎಲ್ರಿಗೂ ಹೇಳ್ತಾರೆ. ಅದನ್ನ ಕೇಳಿ ಮನೆಯವರೆಲ್ಲ ದಂಗಾಗಿ ಹೋಗ್ತಾರೆ. ಸೂರ್ಯನಿಗೆ ತನ್ನ ಪ್ರಾಣ ತೆಗೆಯಕ್ಕೆ ನೋಡಿದ ರೋಹಿಣಿ ಮೇಲೆ ವಿಪರೀತ ಕೋಪ ಬರುತ್ತೆ. ಶಾಂತಿ ಕೂಡ ಮಗನ ಜೀವಕ್ಕೆ ಅಪಾಯ ತಂದವಳನ್ನ ಸುಮ್ಮನೆ ಬಿಡಬಾರ್ದು, ಈಗಲೇ ಕಂಪ್ಲೇಂಟ್ ಕೊಟ್ಟು ಅವಳನ್ನ ಜೈಲಿಗೆ ಹಾಕ್ಸ್ಬೇಕು ಅಂತ ರೇಗಾಡ್ತಾರೆ. ಆದ್ರೆ ಎಲ್ಲರೂ ಆವೇಶದಲ್ಲಿದ್ದಾಗ ರಂಗನಾಥ್ ಅವರು ಮಾತ್ರ ಸಮಾಧಾನವಾಗಿ ಇರಿ ಅಂತಾರೆ. ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾಡೋಣ, ಆತರ ಬೇಡ ಅಂತ ಎಲ್ಲರನ್ನ ಶಾಂತಗೊಳಿಸ್ತಾರೆ. ಹಾಗಾದ್ರೆ ರೋಹಿಣಿಗೆ ಕಂಪ್ಲೇಂಟ್ ಕೊಡ್ತಾರಾ? ಇಷ್ಟು ದಿನ ಒಬ್ರಾದ್ಮೇಲೆ ಒಬ್ಬರಿಗೆ ಮೋಸ ಮಾಡ್ತಾ ಬಂದಿದ್ದ ರೋಹಿಣಿ ಅಸಲಿ ಮುಖ ಈಗ ಎಲ್ಲರ ಮುಂದೆ ಬೆತ್ತಲಾಗಿದೆ. ಅವಳು ಎಷ್ಟೇ ನಾಟಕ ಆಡಿದ್ರು ಇನ್ಮೇಲೆ ಆ ಮನೆಯಲ್ಲಿ ಉಳಿಯೋದು ಇನ್ನೂ ಕಷ್ಟ ಅಂತ ಅನಿಸ್ತಾ ಇದೆ. ಸೊ ಒಟ್ನಲ್ಲಿ ಸೂರ್ಯನ ಪ್ರಾಣ ಉಳಿದಿದ್ದೇ ದೊಡ್ಡ ವಿಷಯ. ಈಗ ರೋಹಿಣಿಗೆ ತಕ್ಕ ಶಿಕ್ಷೆ ಕೊಡ್ಸಕ್ಕೆ ಸೂರ್ಯ ಮತ್ತು ಮೀನಾ ರೆಡಿ ಆಗಿದ್ದಾರೆ. ಹಾಗಿದ್ರೆ ಏನ್ ಮಾಡ್ತಾರೆ ಅಂತ ನೆಕ್ಸ್ಟ್ ಎಪಿಸೋಡ್ ತನಕ ನೋಡ್ಲೇಬೇಕು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.